ಧರ್ಮದ ಮತ್ತು ಎಲ್ಲ ಜಾತಿಯ ಬಾಂಧವರೇ, ಇದು ನನಗೆ ಈ ತರಹದ ಸಭೆ ಕಾರ್ಯಕ್ರಮ ಮೊದಲನೇ. ಇವತ್ತು ಇಂತಹ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಸದ್ಭಾವನಾ ಸಭೆ ಮತ್ತು ನಮ್ಮ ಅಶೋಕ್ ಪದರ್ ಅವರು ಸ್ವಾಮೀಜಿ ಈ ತರ ಒಂದು ಕಾರ್ಯಕ್ರಮ ನಡೀತಾ ಇದೆ, ನಮ್ಮ ಸಮಾಜದ ಪರವಾಗಿ ತಾವು ಬರಬೇಕು ಅಂತಕ್ಕಂಥ ಮಾತನ್ನ ಕೇಳಿದ್ರು. ಅದಕ್ಕೆ ನಾನು ಸರಿ ಆಯ್ತು ಅಂತ ಬಂದೆ. ನೋಡಿದ್ರೆ ಬಹಳ ಸಂತೋಷ ಅನಿಸ್ತದೆ. ಸಮಯದ ಅಭಾವ ಇರುವುದರಿಂದ ನಾನು ಸಂಕ್ಷಿಪ್ತವಾಗಿ ಮಾತಾಡ್ತೀನಿ. ಸರ್ವ ಜನಾಂಗದ ಶಾಂತಿಯ ತೋಟ ಕನ್ನಡ ನಾಡು. ಭಾರತ ದೇಶ ಅಂತಂದಾಗ ಎಲ್ಲ ಧರ್ಮವನ್ನ ಎಲ್ಲ ಜಾತಿಗಳನ್ನು ಒಪ್ಪಿಕೊಳ್ಳುವಂತಹ ದೇಶ. ಈ ದೇಶದಲ್ಲಿ ಕೆಲವು ವಿಚಾರವಾಗಿ ಗೊಂದಲಗಳು ನಾವು ನೀವೆಲ್ಲರೂ ಕೂಡ ಕೊಡ್ತಾ ಬಂದಿರುವುದು. ಬಹುಶಃ ಈ ತರದ ಪ್ರಯತ್ನ ನಮ್ಮ ಹಿಂದಿನ ಶರಣರು ಸಂತರು ಮಾಡಿದ್ದಾರೆ. ಈಗಾಗಲೇ ಹೇಳಿದರು, ಬುದ್ಧನ ಬಗ್ಗೆ ಹೇಳಿದರು, ಬಸವಣ್ಣನವರ ಬಗ್ಗೆ ಹೇಳಿದರು. ಈ 12ನೇ ಶತಮಾನದ ಬಸವಣ್ಣನವರ ನಂತರದಲ್ಲಿ 12ನೇ ಶತಮಾನದಲ್ಲಿ ಎಲ್ಲ ಜಾತಿಯವರನ್ನು ಒಪ್ಪಿಕೊಂಡ್ರು ಬಸವಣ್ಣನವರು, ಎಲ್ಲ ಕಾಯಕ ವರ್ಗದವರನ್ನು ಒಪ್ಪಿಕೊಂಡ್ರು. ಅದರ ಮುಂದೆ ಬಂದು ಈ ವಿಶ್ವಕರ್ಮ ಸಮಾಜದಲ್ಲಿರ್ತಕ್ಕಂಥ ಮೌನೇಶ್ವರರು ಹಿಂದೂ ಮುಸ್ಲಿಂ ಕೂಡ ಒಂದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ತಿಂಥಣಿಯ ಮೌನೇಶ್ವರ ನಡ್ಕೊಂಡು ಬಂದ್ರು. ಆ ಒಂದು ಸಮಾಜದಿಂದ ಬಂದಿರತಕ್ಕಂಥವ್ ನಾನು. ಬಹುಶಃ ಈ ರೀತಿಯ ಒಂದು ವಾತಾವರಣ ಎಲ್ಲೆಲ್ಲಿಯೂ ಹರಡಿದಾಗ ಸಹೋದರತ್ವ ಅಂತಕ್ಕಂಥ ಒಂದು ಶಬ್ದವನ್ನು ಬಳಕೆ ಮಾಡಿದ್ದಾರೆ. ಭ್ರಾತೃತ್ವನೇ ಸಹೋದರತ್ವ, ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಒಂದೇ ದೇಶದ ಪ್ರಜೆಗಳಿದ್ದೀವಿ. ಈ ದೇಶವನ್ನ ಸಮೃದ್ಧಿ ಪಡಿಸಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಸಹೋದರತೆ ಬರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದ. ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡತಕ್ಕಂಥ ಈ ಸಮಿತಿಯವರಿಗೆ ನಾನು ಅಭಿನಂದನೆಗಳ ಸಲ್ಲಿಸ್ತೇನೆ. ಈ ರೀತಿಯ ನಿಮ್ಮ ಸಂಘಟನೆ ಹೆಚ್ಚಿಗಾಗಲಿ, ಇದು ಬೆಳೆದು ಎಲ್ಲ ತಾಲೂಕುಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ಹೋಗಿ ಮುಟ್ಟಿ ಮತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಮುಟ್ಟಿದಾಗ ನಾವೆಲ್ಲರೂ ಒಂದು ನಾವು ಭಾರತೀಯರು ಅಂತಕ್ಕಂಥ ಒಂದು ಕೂಗನ್ನ ಹೊರಬರಬೇಕಾಗಿತ್ತಪ್ಪ ಅಂದ್ರ ಈ ಸದ್ಭಾವನಾ ಸಭೆ ಅಂತಕ್ಕಂಥ ಈ ವೇದಿಕೆ ಅಂತಕ್ಕಂಥ ವೇದಿಕೆಗಳು ಹೆಚ್ಚಾಗಬೇಕು. ಈ ರೀತಿಯ ಮನಸ್ಥಿತಿ ಇರುವಂತಹ ಜನಗಳು ಕೂಡ ಹೆಚ್ಚಾಗಬೇಕು. ಅದಕ್ಕೆ ಅವರವರ ಧರ್ಮ ಅವರವರ ಜನತೆಗಳು ಅವರಿಗೆ ಬಹಳ ಪ್ರೀತಿ ಇರ್ತಾವ, ಅದನ್ನ ಪಾಲಿಸಬೇಕು. ಅದನ್ನ ಪಾಲಿಸಬಾರ್ದಂತಲ್ಲ, ಆದ್ರೆ ಇನ್ನೊಂದು ಧರ್ಮದ ಇನ್ನೊಂದು ಜಾತಿಯ ವಿಚಾರವನ್ನು ವಿರೋಧಿಸಬಾರದು. ನಿಮ್ಮ ಧರ್ಮವನ್ನ ನೀವು ಪ್ರೀತಿಸ್ತೀರಿ, ನಮ್ಮ ಧರ್ಮವನ್ನು ನಾವು ಪ್ರೀತಿಸ್ತೀವಿ, ಜೊತೆಗೆ ನಾವು ನೀವೆಲ್ಲರೂ ಪ್ರೀತಿಸೋಣ ಅಂತಕ್ಕಂಥ ವಿಚಾರವನ್ನ ಮಾಡಿದಾಗ ಈ ದೇಶ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ನಮಗೆ ಈಗಾಗಲೇ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಸಂವಿಧಾನವನ್ನ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ